ನಮಸ್ಕಾರ ವೀಕ್ಷಕರು, ನಿಮಗೆ ಗೊತ್ತಿದ್ದ ಚಾನಲ್ಗೆ ಸ್ವಾಗತ. ನಮ್ಮ ಜೀವಿತದ ಮೂಲವೇನಂದ್ರೆ ಅದೇ ಸೂರ್ಯ. ಬೆಳಕು, ತಾಪಮಾನ, ಆಹಾರ ಚಕ್ರ ಈ ಎಲ್ಲವೂ ಸೂರ್ಯದಿಂದಲೇ ಸಾಧ್ಯ. ಆದರೆ ಒಂದು ಕ್ಷಣ ಯೋಚಿಸಿ, ಸೂರ್ಯ ಅಚಾನಕ ಮಾಯವಾಯಿತು ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ನಮ್ಮ ಧರಣಿಗೆ? ಮುದ್ದಾದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೇಳಿ ಶಾಕ್ ಆಗ್ತೀರಾ. ಗಿಡಗಳು ಆಹಾರ ತಯಾರಿಸೋದಿಲ್ಲ, ಜಂತುಗಳು, ಮಾನವರು ಹಿಮದಲ್ಲಿ ತಣ್ಣಗೆ ಬಿದ್ದು ನಿಧಾನವಾಗಿ ನಾಶವಾಗೋ ಪ್ರಕ್ರಿಯೆ ಶುರುವಾಗತ್ತೆ. ಏನಾಯಿತು ಒಂದು ವರ್ಷದಲ್ಲಿ? ಸರಾಸರಿ ತಾಪಮಾನ -73 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯತ್ತೆ. ಸಮುದ್ರದ ಮೇಲ್ಮೈ ಭಾಗಗಳು ಹಿಮವಾಗತ್ತೆ. ಬಹುತೇಕ ಜೀವಿಗಳು ನಾಶವಾಗತ್ತೆ. ಮತ್ತೆ 200 ವರ್ಷಗಳ ನಂತರ ಭೂಮಿಯ ತಾಪಮಾನ -20 ಡಿಗ್ರಿ. ವಾತಾವರಣವೇ ಇಲ್ಲದಂತೆ ಗಾಳಿಯೂ ತಲೆ ಹೊಡೆಯೋದಿಲ್ಲ. ಸಮುದ್ರ ಸಂಪೂರ್ಣ ಹಿಮವಾಗಿರುತ್ತೆ. ಜೀವಿಗಳಲ್ಲಿ ಬದುಕೋದು ಕೇವಲ ಸಮುದ್ರದ ಅತಡದಲ್ಲಿ ಇರುವ ಬ್ಯಾಕ್ಟೀರಿಯಾ ಮಾತ್ರ. ಸಂಗತಿಯೂ ಗೊತ್ತಾ? ಇಷ್ಟು ಘೋರ ಪರಿಣಾಮಗಳ ನಡುವೆಯೂ ಕೆಲ ಮಾರುಳಾದ ಬ್ಯಾಕ್ಟೀರಿಯಾಗಳು ಗಾಢ ಸಮುದ್ರದಲ್ಲಿ ಭೂಮಿಯ ಅಂತರಾಳದ ಉಷ್ಣತೆಯಿಂದ ಬದುಕುಳಿತವೆ. ಹೀಗಾಗಿ ಸೂರ್ಯ ನಮ್ಮ ಜೀವನದ ಆಧಾರ. ಇದನ್ನು ಒಂದು ಕ್ಷಣದ ಹೊರತಾಗಿ ಕಲ್ಪಿಸೋದು ಕೂಡ ಕಠಿಣ. ನಮ್ಮ ದಿನಚರ್ಯೆ, ಹವಾಮಾನ, ಆಹಾರ, ಶ್ವಾಸ ಎಲ್ಲವೂ ಸೂರ್ಯವನ್ನು ಅವಲಂಬಿಸಿದೆ. ಇದಿಷ್ಟು ಮಾಹಿತಿ ಇಷ್ಟವಾಯ್ತಾ? ಇನ್ನಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಿಮ್ಗೆ ಗೊತ್ತಿತ್ತಾ? ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ.